ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಚೆನ್ನಾಗಿರೋದಂತ ಭಾವಿಸ್ತೀನಿ. ಏನಿಲ್ಲ, ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಕಸಿನ್ಸ್ ಜೊತೆ ನಮ್ಮ ಅಣ್ಣ ಇವಂಗೆ ಅವ್ರ ಜೊತೆ ಎಲ್ಲ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ. ಸೊ ಆ ಜಾಗ ಯಾವುದಂದರೆ ಲ್ಯಾಂಡ್ ಆಫ್ ಕಾಫಿ, ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಆಲ್ರೆಡಿ ರೆಸಾರ್ಟಲ್ಲಿ ಸ್ಟೇ ಬುಕ್ ಮಾಡಿದ್ದೀವಿ, ಆಲ್ರೆಡಿ ಪ್ಲೇಸಿಗೆ ಬಂದಿದ್ದೀವಿ ಸ್ಪಾಟಿಗೆ. ರೆಸಾರ್ಟ್ ರೂಮ್ ಚೆನ್ನಾಗಿದೆ, ಒಂದ್ಸತಿ ವ್ಯೂ ತೋರಿಸ್ತೀನಿ, ನೋಡ್ಕೊಬನ್ನಿ. ಈ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಇಲ್ಲೇ 2 days ಇರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇಲ್ಲಿಂದ ಎಲ್ಲ ಪ್ಲೇಸಸ್ ಹತ್ರ ಇದೆ. ಸೊ ಇಲ್ಲೇ ಇತ್ಕೊಂಡು 2 days ಏನೇ ನೋಡ್ಬೋದೆಲ್ಲ ನೋಡ್ಕೊಂಡು, ಫಾಲ್ಸ್ಗಳು ನೋಡ್ಕೊಂಡು, ಟ್ರೆಕ್ಕಿಂಗ್ ಅಂತ ಬಂದಿದೆ ಆ್ಯಕ್ಚುಲಿ. ಬಟ್ ಮಳೆ ಇರೋದ್ರಿಂದ ಹೆವಿ ಜಾರುತ್ತೆ ಅಂತ ಹೇಳ್ಬಿಟ್ಟು, ಸ್ಲಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ ಸದ್ಯ ಕ್ಯಾನ್ಸಲ್ ಮಾಡಿದ್ದೀವಿ. ನೋಡೋಣ, ಅಕಸ್ಮಾತ್ ಏನಾದ್ರು ಟೈಮ್ ಕೊಟ್ಟರೆ, ಬಿಸಿಲು ಚೆನ್ನಾಗಿ ಬಂತು ಅಂತ ಅಂದರೆ ಅದನ್ನು ಮಾಡ್ತೀವಿ. ನೋಡೋಣ ಬನ್ನಿ ಹೇಗಿರುತ್ತೆ. ಎಲ್ಲ ಸ್ಪಾಟ್ಸ್ನ ಹೋಗಿ ತೋರಿಸ್ತೀನಿ, ಆಮೇಲೆ ರೂಮ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲ ನನ್ನ ಕಸಿನ್ಸ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಗೈಸ್, ನಮ್ಮ ಸ್ಟೇಯಿಂದ ಇವಾಗ ಹೊರಟಿ ಏನಾದ್ರು ತಿನ್ನೋಣ ಅಂತ. ಬೆಳಗ್ಗೆ ಅಷ್ಟೇ ತಿಂದಿದ್ದು, ಏನೂ ತಿಂದಿರಲಿಲ್ಲ. ಸೊ ಏನಾದ್ರು ತಿನ್ನೋಣ ಅಂತ ಹೊರಟಿ, ಇಲ್ಲೇ ನಮ್ಮ ಸ್ಟೇಯಿಂದ 1 ಕಿಲೋಮೀಟರು 2 ಕಿಲೋಮೀಟರ್ಸ್ ದೂರ ಇದೆ. ಇಲ್ಲೇ ಇಂಪೈರ್ ಅಂತ ಐತೆ, ನಾವೆಲ್ಲ ಎಂಪೈರ್ ಕರಿತೀವಿ. ಇದು ಯಾವುದೋ ಇಂಪೈರ್ ಕಿಚನ್. ಇಲ್ಲಿ ಬಂದು ಊಟ ಮುಗಿಸಿದ್ವಿ, ಫ್ರೈಡ್ ರೈಸ್ ಅದು ಇದು ತಿಂದ್ವಿ. ಬಟ್ ಇಲ್ಲಿ ನೋಟಿಸ್ ಮಾಡಿದೆ ಗಾಯ್ಸ್, ಈ ಹೋಟ್ಲಲ್ಲಿ ಬಂದು ನೋಡ್ತಿದ್ದೀನಿ, ಒಂದು ಕಡೆ ತೆಲುಗುವ್ರು ಇದ್ದಾರೆ, ಒಂದು ಕಡೆ ತಮಿಳವರವ್ರೆ, ಒಂದು ಕಡೆ ಹಿಂದಿಯವರವ್ರೆ. ಏನು ಕರ್ನಾಟಕದಲ್ಲಿ ಕನ್ನಡಿಗರೇ ಇಲ್ಲ ಸುಮ್ಮನೆ ಮನೇಲಿ ಕೂತ್ಕೊಂಡವ್ರ ಕನ್ನಡಿಗರು ಸುತ್ತಾಡ್ತಾ ಇಲ್ವೋ, ಏನು ಕತೆನೋ ಗೊತ್ತಿಲ್ಲ. ಇರೋ 3 ಟೇಬಲ್ ಬುಕ್ ಆಗಿದೆ. 3 ಟೇಬಲ್, ನಮ್ಮ ಟೇಬಲ್ ಒಂದೇ ಕರ್ನಾಟಕದವರು, ಇನ್ನು 2 ಟೇಬಲ್, 3 ಟೇಬಲ್ ತೆಲುಗು ಒಂದಿದೆ, ತಮಿಳು ಒಂದಿದೆ, ಹಿಂದಿ ಒಂದಿದೆ. ಏನು ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರು ಗೊತ್ತಿಲ್ಲ, ಇಲ್ಲ ಅವ್ರು ಹೊರಗಡೆ ಬರ್ತಾಯಿಲ್ವ, ಇವ್ರು ಬಂದವರು, ಇಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ತುಂಬ್ಕೊಂಡವ್ರು ಗೊತ್ತಿಲ್ಲ ಎಲ್ಲಿ ಹೋಗ್ತಿದೆ ಕರ್ನಾಟಕ ಅಂತ. ಸೊ ಆ ಥರ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಊಟ ಮುಗೀತು. ಇವಾಗ ಫಸ್ಟ್ ಸ್ಪಾಟ್ ಹೋಗ್ತಾರೆ ನಾವು. ಇಲ್ಲಿ ಹತ್ರನೇ ಇದೆ ನಮ್ಮ ಸ್ಟೇಯಿಂದ ಒಂದು 6 ಕಿಲೋಮೀಟರ್ಸ್ ಇದೆ, ಮಹಾತ್ಮ ಗಾಂಧಿ ಪಾರ್ಕ್ ಅಂತ. ಸ್ವಲ್ಪ ಏನೋ ವಾಟರೆಲ್ಲ ಇದೆ ಪಾರ್ಕ್ ಒಳಗೆ, ಸ್ಟ್ಯಾಚುಸ್ ಎಲ್ಲ ಇಟ್ಟಿದ್ದಾರೆ. ಫಸ್ಟ್ ಅಲ್ಲಿ ನೋಡ್ಕೊಂಡು ಅದು ಮುಗಿಸ್ಕೊಂಡು ಜೆರಿ ಫಾಲ್ಸಿಗೆ ಹೋಗೋಣ. ಅವಣ್ಣ ಅಕ್ಕ ಅತ್ತಿಗೆಲ್ಲ ಅಲ್ಲಿ ಬಿಲ್ ಪೇ ಮಾಡ್ತಾಯಿದ್ದಾರೆ, ಮುಗಿಸ್ಕೊಂಡು ಹೋಗೋಣ. ಅದಿದು ಮಹಾತ್ಮ ಗಾಂಧಿ ಪಾರ್ಕಿಗೆ ಬಂದ್ವಿ. ನೋಡಿ ಇಲ್ಲಿ ಬರ್ದವ್ರೆ, ಸತ್ಯಮೇವ ಜಯತೆ ಅಂತ. ಗಾಂಧಿ ತಾತ ಫುಲ್ಲು ಅಹಿಂಸಾ ತತ್ವ ಯೂಸ್ ಮಾಡಿದ್ರು. ಅದೇ ಇವ್ರು ಇಬ್ಬರು ಡಾನ್ ಇದ್ದಾರೆ ನೋಡಿ, ಇಲ್ಲೊಬ್ರು ಡಾನು, ಈ ಅಪ್ಪ, ಇಬ್ಬರು ಫುಲ್ಲು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಅಹಿಂಸೆನ ಕಾನ್ಸೆಪ್ಟೇ ಮರ್ತ್ಬಿಟ್ಟವ್ರೆ. ಹಾಗಾಗಿ ಆ ಕಾನ್ಸೆಪ್ಟ್ ಇನ್ನೊಂದ್ಸತಿ ಜ್ಞಾಪನಿಸೋಣ ಅಂತ ಕರ್ಕೊಂಬಂದಿನಿ ಗೈಸ್. ಇವಳು ಗೊತ್ತಲ್ಲ, ಯಾರು ಇವಳು ಗೊತ್ತಲ್ಲ, ಇವಳು ಅಂದರೆ ಇವಳು ಒಬ್ಬಳು ನಮ್ಮ ಅಕ್ಕ, ನಮ್ಮ ಡ್ಯಾಡಿ ತಂಗಿ ದೊಡ್ಡ ಮಗಳು. ಇಬ್ಬರಿದ್ದಾರೆ ನೋಡಿ, ಸಿಂಗಿದೆ ಅಷ್ಟೇ. ಇದು ನೋಡಿ ಚೆನ್ನಾಗಿದೆ ಸರ್, ಇದು ನೇರಳೆಹಣ್ಣು ಬಿದ್ದಿ ನೋಡಿ, ನೋಡಿ ಚೆನ್ನಾಗಿದೆ. ಫುಲ್ ಎಲ್ಲ ವೈಲೆಟ್ ಬ್ಲ್ಯಾಕ್ ಆಗಿಬಿಟ್ಟಿದೆ ನೇರಳೆಹಣ್ಣು ಮರ. ಮಾಡೋಣ ಬನ್ನಿ, ಪಾರ್ಕ್ ಬಂದ್ವಿ. ನೋಡು ಸ್ಟ್ಯಾಚು ಇದೆ, ಫುಲ್ಲು ಹೆಂಗಾಗಿದೆ ಬಿದ್ದು ಬಿದ್ದು ಚೆನ್ನಾಗಿದೆ. ನೋಡಿ ಹೇಗಿದೆ, ಏನೋ ತಿನ್ನಿಸ್ತಾರೆ, ಏನೋ ಹಾಕ್ತಾರೆ ಅಂತ ಬರ್ತಾ ಇದ್ದಾವೆಲ್ಲ. ನನ್ನ ಹತ್ರ ನಿಜ ಏನೂ ಇಲ್ಲ, ಇವನ್ನ ಬೇಕಿದ್ರೆ ಎಸಿತೀನಿ ನಾನು. ಚೆನ್ನಾಗಿದೆ ಅಲ್ಲ ಸರ್, ಕಲರ್ ಇದೆ. ಹೇಗಿದೆ ಗೈಸ್ ಮಹಾತ್ಮ ಗಾಂಧಿ ಪಾರ್ಕ್? ನನ್ನ ಹತ್ರ ಏನಿಲ್ವೇ ಹಾಕಕ್ಕೆ. ಇನ್ನೊಂದು ಯಾವುದೋ ಡ್ರ್ಯಾಗನ್ ಇದೆ, ಎಲ್ಲೋ ಡ್ರ್ಯಾಗನು ನಂಗೆ ಗೊತ್ತಲ್ಲ ಏನೋ. ಎಲ್ಲ ಬ್ಲಾಗಲ್ಲಿ ಹೇಳ್ತೀನಿ, ನಮ್ಮ ಅಣ್ಣನ ಜೊತೆ ಬರ್ತೀನಿ ಎಲ್ಲ ಕಡೆ ಅಂತ. ಅವನೇ ಇವನು ಅಷ್ಟೇ ಗೈಸ್, ಏನಿಲ್ಲ. ಕಚ್ಚುತ್ತೆ ಅದು, ಯಾಕೋ ಇಲ್ಲಿ ಬರೀ ಈ ಕಡೆ ಬೇರೆ ಬರ್ತದೆ. ಸ್ಕಿನ್ ಕೀಳುತ್ತೆ ರಜಾ. ಅಟ್ಯಾಕ್ ಮಾಡ್ತದೆ. ಆಯ್ತು ಸಾರಿ ಹೋಗ್ತೀವಿ, ಡಿಸ್ಟರ್ಬ್ ಮಾಡಲ್ಲ. ನೋಡಿ ಹೆಂಗೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಡಕ್ ಸರಿ ಇಲ್ಲ ಗೈಸ್, ಅಟ್ಯಾಕ್ ಮಾಡ್ತವೆ. ನೇರಳೆಣ್ಣು ಬಿದ್ದು ಎಲ್ಲ ಈ ನೇರಳೆಣ್ಣಿಗೆ ಏನಂತಾರೆ? ಜಾಮೂನ್ ಫ್ರೂಟ್. ಕರೆಕ್ಟ್, ಜಾಮೂನ್ ಫ್ರೂಟ್.
ಅವಾಗ ಕರೆಕ್ಟ್ ಆಗ್ತಾರೆ ಇವರು ಅವಾಗ ನಿಮ್ಮ ಬ್ಲಾಗರ್ಗೆ ನೇರ್ಲೇನ್ ಏನಂತ ಗೊತ್ತಿಲ್ಲ. ಗೈಸ್ ಡುಮ್ಮ ಡಕ್ ಚೆನ್ನಾಯ್ತಲ್ಲ ವೈಟು. ಟ್ರಕ್ ಹೋಗ್ತಾ ಇದೆ ಆಫ್ ರೋಡಿಂಗ್. ನಾವು ಹೋಗಲ್ಲ, ನಡ್ಕೊಂಡು ಸಕ್ಸಸ್ಫುಲಿ ರೀಚ್ಡ್. ಅವಣ ಬನ್ನಿ, ನಮ್ಮ ಅದಕ್ಕೆ ಬರ್ತಾರೆ. ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಟ್ರಿಪ್ಪು. ಟ್ರೆಕ್ಕಿಂಗ್ ಅಂತೂ ಹೋಗಲಿಲ್ಲ. ಅಟ್ಲೀಸ್ಟ್ ಮಹಾತ್ಮ ಗಾಂಧಿ ಪಾರ್ಕಾರ ಹತ್ತ. ಓ ಗೈಸ್ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಯಾರೋ ಅವ್ರ ಮಮ್ಮಿ ನೆನಪಿಗಾಗಿ ಮರ ನೆಟ್ಟವ್ರೆ. ಹೋಗೋಣ ಆಗಲ್ಲ ಶರು. ಐತೆ, ಆಗತ್ತೆ ಬರ್ರಿ. ಇಷ್ಟಿಷ್ಟು ದಪ್ಪದು. ಅದನ್ನ ಹೇಳ್ತಿರೋದು. ಓ ಫೋನು ಶರ್, ಫೋನು ಅಲ್ಲ. ಇಷ್ಟಿಷ್ಟು ದಪ್ಪ ನೇರಳೇನಿದೆ. ಆದರೆ ಕಿತ್ಕೊಳಕ್ಕೆ ಹೋಗೋಣ ಅಂದರೆ ಇಷ್ಟು ಡೀಪ್ ಇದೆ. ಏನೂ ಇಲ್ಲ ಎತ್ಕೊಳಕ್ಕೂ. ನೋಡೋಣ, ಟ್ರೈ ಮಾಡಿ. ಅಲ್ಲಿ ಹೋಗಕ್ಕಾಗಲ್ಲ ಬಿಡು. ನೋಡಿ ಗೈಸ್, ಯಾವುದಾದ್ರು ಎಡ್ಕಲ್ಲ, ಎಲ್ಲ ಫ್ರೂಟು ಹುಳಿ ಇರ್ತದೆ ಅಷ್ಟೇ. ಇವ್ರು ಮರ್ತೋಗ್ಬಿಟ್ಟವ್ರೆ, ಇವ್ರು ಮರ್ತೋಗ್ಬಿಟ್ಟವ್ರೆ. ಅವನ ಜ್ಞಾಪನ ಕಿಟ್ಕೊಂಡಿದ್ದೀವಿ. ಇವ್ರು ಸ್ಕೂಲ್ ಟೀಚರ್ ಸರಿ ಇಲ್ಲ. ಅಲ್ಲ, ನಾನೇನಂದೆ, ನರಿಕತೆ ಹೇಳ್ತಿದ್ದಾನ ಅವನು. ಅದು ಎಟೋಗಿಸ್ತಲ್ವಲ್ಲ, ಅದಕ್ಕೆ ಅದು ಅಂದ್ರೆ ಹುಳಿ ಅಂತ ಕಡೆ ಬರ್ತಿದ್ಯಾ? ಏನ್ ಹೇಳು. ಗೊತ್ತಿಲ್ಲ. ನರಿದೊಂದು ಕತೆ ಇಲ್ವಾ, ಸ್ಟೋರಿ. ದ್ರಾಕ್ಷಿ ಕೀಳಕ್ ಹೋಗುತ್ತೆ, ಅದು ಸಿಗಲ್ಲ ಅಂತೇಳಿ ಬಿಡು ಉಳಿಯುತ್ತೆ ಅಂತ ಸುಮ್ಮನೆ ಹೋಗುತ್ತೆ. ಸೊ ಅದೇ ಸ್ಟೋರಿ. ಮಾರಲ್ ಆಫ್ ದ ಸ್ಟೋರಿ ಅದು. ಈ ಅಮ್ಮ ಫಸ್ಟ್ LKG ಅಂತ ಕೂರಿಸ್ಬೇಕು. ಯಾವಾಗ ಮಾತಾಡ್ಬೇಡು, ನಾನ್ಸೆನ್ಸ್. ಗೊತ್ತಿಲ್ಲ ಅಂತೆ ಗೈಸ್. ನೋಡ್ರಿ, ಮನೆಯ ಮುದ್ದು ಮಕ್ಕಳು, ಕಿತಾಪತಿ ಮಕ್ಕಳು, ಮುದ್ದು ಮಕ್ಕಳು. ಅದು ದೊಡ್ಡ ಕಿತಾಪತಿ, ಇದು ಚಿಕ್ಕ ಕಿತಾಪತಿ. ಒಟ್ನಲ್ಲಿ ಕಿತಾಪತಿ ಮಕ್ಕಳು. ವಾರದಲ್ಲಿ ಇಂಥ ದಿನ ಜಗಳ ಆಡೋದಿಲ್ಲ. ಎಲ್ಲ ದಿನ ಜಗಳ ಆಡ್ತಾರೆ. ಯಾರು ಇರ್ಲಿ ಯಾರು ಬಿಡ್ಲಿ ಜಗಳ ಆಡ್ತಾರೆ. ವಾರದಲ್ಲಿ ಒಂದಿನ ಜಗಳ ಆಡಲಿ ಅಂದ್ರೆ ಇವ್ರಿಬ್ರಿಗೇನೋ ಆಗಿದೆ ಅಂತ ಅರ್ಥ. ನೋಡ್ರಿ ಹೆಂಗೆ ಏನಿಲ್ದಲ್ಲಿ ಹೇಳ್ತಾರೆ, ತಿಂಗಳಲ್ಲಿ 30 ದಿನ ಜಗಳ ಆಡ್ತೀನಿ. ನಮ್ಮಣ್ಣ ನೋಡಿ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ತಂಗೆ ನೋಡ್ತಾ ಇರಿ. ಹೇಳ್ರಿ, ಇವಾಗ ಹೇಳ್ರಿ, ಮಾತಾಡ್ರಿ. ಹಿರಿಯ ನಾಗರಿಕರಿಗೆ ಮಾತ್ರ. ಗೈಸ್, ಫೈನಲಿ ಪೀಕಿಗೆ ಬಂದಿದ್ದೀವಿ. ಸೊ ಪೀಕ್ನ ನೋಡಿ, ವ್ಯೂ ಎಂಜಾಯ್ ಮಾಡಿ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಅದು ರೋಡು. ನೇಚರ್ ಈಸ್ ಕ್ರೇಜಿ. ಮಳೆ ಸ್ಟಾರ್ಟ್ ಆಯಿತು. ಹೋಗೋಣ ಬನ್ನಿ. ಶೂಟ್ ಮಾಡ್ತಾ ಇದ್ದಾರೆ ಇವರು. ಏನು ವೆದರು ಗಾಯ್ಸ್, ಏನು ವೆದರ್ ಇದು. ಯಾರು ಈ ಟೈಮಲ್ಲಿ ಚಿಕ್ಕಮಂಗ್ಳೂರು ಬರೋಕ್ಕೆ ಪ್ಲ್ಯಾನ್ ಆಗ್ತಿದ್ರೆ ಪ್ಲೀಸ್ ಕಮ್. ಪ್ರಾಪರ್ ವೆದರ್ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಮೌಂಟೇನ್ಸ್ ನೋಡಿ, ಫುಲ್ ಕವರ್ ಆಗ್ಬಿಟ್ಟಿದೆ. ಕಂದಿರೋ ಕ್ರೇಜಿ ಇದೆ. ಯಾರ್ಯಾರು ಈ ಟೈಮಲ್ಲಿ ಚಿಕ್ಕಮಂಗ್ಳೂರು ಬರೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಅದನ್ನ ಮುಂದೆ ಹಾಕಬೇಡಿ. ಬಂದೇ ಬನ್ನಿ. ವ್ಯೂ ಮಾತ್ರ ಕ್ರೇಜಿ ಇದೆ. ನೋಡಿ, ಏನು ಕಾಣಿಸ್ತಾನೆ ಇಲ್ಲ, ರೋಡೇ ಕಾಣಿಸ್ತಲ್ಲ ಏನೂ. ಲಿಟ್ರಲಿ ಕ್ರೇಜಿ ಇದೆ, ಕ್ರೇಜಿ ಎಕ್ಸ್ಪೀರಿಯನ್ಸ್. ಕೇಳಿ ಹಾಕ್ರಿ, ಇವ್ರನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಹೇಳುವೆ ನೀನು. ಸಕ್ಕತ್ತಾಯ್ತಪ್ಪ, ಸಕ್ಕತ್ತಾಗಿದೆ, ಸೂಪರ್ ಆಗೈತೆ. ಬಂದೇ ಬನ್ನಿ, ಮಸ್ಟ್ ವಿಸಿಟ್. ಈ ಟೈಮಲ್ಲಿ ಬನ್ನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಪ್ಲೀಸ್ ಕಮ್, ಎಂಜಾಯ್, ನೇಚರ್ನ ಎಂಜಾಯ್ ಮಾಡಿ. ಅಷ್ಟೇ, ಹೋಗ್ತಾ ಇದ್ದೀವಿ. ಬಂದ್ವಿ ನೋಡಿ, ಈ ಅಂಗಡಿ ಹೆಂಗಿದೆ, ಅಂಗಡಿ ಇಲ್ಲೇ ನೋಡ್ರಿ, ಹಿಂಗೆ ಕ್ರೇಜಿ. ಮಸ್ಟ್ ವಿಸಿಟ್. ಯಾರ್ಯಾರು ಬಂದಿಲ್ಲ, ಪ್ಲ್ಯಾನ್ ಮಾಡ್ತಿದ್ರೆ ಬರೋಕ್ಕೆ ಅಂತ, ಪೋಸ್ಟ್ಪೋನ್ ಮಾಡಬೇಡ್ರಿ, ಬಂದೇ ಬನ್ನಿ. ಅಲ್ಲ ಹೇಳ್ತೀನಿ, ವಾಯ್ಸ್ ಕೇಳಿಸ್ಬೇಕಲ್ಲ. ವಾಯ್ಸ್ ಓವರ್ ಕೊಡ್ಕೋ ಆ ಜಾಗಕ್ಕೆ.
ಹತ್ಬಿಟ್ಟು ಹೋಗ್ಬೋದು, ಅಲ್ಲವ್ರಿಗೆ ಹೋಗ್ಬೋದು, ಅಲ್ಲವ್ರಿಗೆ ಹೋಗ್ಬೋದು, ಅಲ್ಲವ್ರಿಗೆ ಹೋಗೋಣ ಬನ್ನಿ. Must visit. Please everyone come and visit. ತಮ್ಮನೇಲಿ ಎಲ್ಲರಿಗೆ ಕಣ್ರಿ. ಎಷ್ಟು ಕ್ಲೀನ್ ಇದೆ ನೋಡಿ. ಎಷ್ಟು ತಣ್ಣಕ್ಕಿದೆ ನೀರು. ಎಷ್ಟು ಕೋಲ್ಡ್ ಇದೆಯಲ್ಲ ನೀರು. ಅಲ್ಲಿ ಕಾರ್ ಲಾಕ್ ಮಾಡ್ಬಿಟ್ಟು ಕಾರ್ ತೆಗಿತಾರೆ. ಕಾರನ್ನ ಆಚೆ ಲಾಕ್ ಮಾಡ್ಬಿಟ್ಟಿದ್ದೀನಿ. ಮೈಂಡ್ ಬ್ಲೋಯಿಂಗ್. ಫಾಲ್ಸಿಗೆ ಬಂದಿದ್ದೀವಿ ಇವಾಗ, ಜರಿ ಫಾಲ್ಸ್ ನೋಡೋಣ. ಜೀಪಿನೂ ಬಂದಿಲ್ಲ, ಜೀಪ್ಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲ ರಶ್ ನೋಡಿ, ಟಗರುಗಳು ಎಲ್ಲ ಟಗರು. ಕ್ರೇಜಿ. ಬನ್ರಪ್ಪ, ಯಾರು ನೋಡ್ತೀರ ಎಲ್ಲರೂ ಬರ್ರಿ ಅಷ್ಟೇ. ನೋಡಿ ಅದು ಬೋರ್ಡೇ ಕಾಣಿಸ್ತಿಲ್ಲ. ಸೈಕ್. ಯೋಚನೆ ಮಾಡ್ತಾರೆ ಟ್ರಕ್ಕಿಂಗ್ ಬೇಕು ಅಂತ ಜೆರಿ ಫಾಲ್ಸ್ ಗೋಯಿಂಗ್. ನೋಡಿ ಇಬ್ರು ಹೆಂಗೆ ಹಿಡ್ಕೊಂಡ್ಕೊತಾರೆ. ಇವನು ರಾಜಾರೋಷ್ ಹೋಗಿ ಗೊತ್ತಾನೆ ಹುಡುಗ. ಫುಲ್ ಜೀಪ್. ಎತ್ಕೊಂಡು ಹೋಗಿ ನಮಗಾದ್ರೆ ಇಲ್ಲಿ ಆಚೆ ಬೀಳಲ್ಲ, ನೀನ್ ಆಚೆ ಬೀಳ್ತೀಯ. ಆಮೇಲೆ ಏನ್ ಬಚ್ಚೆ ಗಲೀಜಾಗ್ತಿ ಎತ್ಕೊಂಡು ಹೋಗ್ತೀವಿ. ಕಾರಲ್ಲಂತೂ ಕೂರ್ಸಲ್ಲ. ನೇಚರ್ ನೋಡಿ. ಚೆನ್ನಾಗಿದೆ, ನಂಗೆ ಇಷ್ಟ ಇದೆ. ಜೆರಿ ಫಾಲ್ಸಿಗೆ ಹೋಗೋಕ್ಕೆ ಪಾತ್ ಹೇಗಿದೆ ನೋಡಿ ಗೈಸ್, ತೋರಿಸ್ತೀನಿ. ಸೈಕ್ ಇದೆ. 3 ಕಿಲೋಮೀಟರ್ಸ್ ಆಫ್ ರೋಡ್ ಮಾಡ್ಕೊಂಡು 3ನಾ ಎಷ್ಟು 3ನೇ ತಾನೇ ಇಲ್ಲ 6 ಕಿಲೋಮೀಟರ್ಸ್ ಆಫ್ ರೋಡ್ ಮಾಡ್ಕೊಂಡು ಇವಾಗ ನೋಡ್ರಿ ನಡ್ಕೊಂಡು ಹೋಗ್ತಿದ್ವಿ. ಫುಲ್ಲು ಮಳೆ, ಒಳ್ಳೆ ರೋಡು. ನಡ್ಕೊಂಡು ಹೋಗೋಣ ಬರ್ರಿ. ಯಾರು ತಿನ್ಕೊಂಡಂತೂ ಬರಬೇಡ್ರಿ, ತಿಂದರೆ ಎಲ್ಲ ವಾಪಸ್ ಹಾಕ್ಸ್ತೀರಾ. ದಯವಿಟ್ಟು ಚೂರೇ ತಿನ್ಕೊಂಡು ಆರಾಮಾಗಿ ಬರ್ರಪ್ಪ. ನೋಡಿ ಫುಲ್ ಹೇಗಿದೆ, ಅಲ್ಲೆಲ್ಲ ನೀರು ಬರ್ತಾ ಇದೆ. ಮನೆ ಶರು ಇದೇ ಥರನೇ ಇರೋದು. ಅಲ್ಲೆಲ್ಲ ನೋಡಿ ನೀರು ಹರಿತಾ ಇದೆ. ಕ್ರೇಜಿ. ಫೈನಲಿ ರೀಚ್ ಜೆರಿ ಫಾಲ್ಸ್. ಇಲ್ಲಿ ನೋಡ್ರಿ ಗೈಸ್ ಹೆಂಗೆ ನಿಂದು ಹೋಗಿದ್ದೀನಿ. ಅಲ್ಲಿಂದ ಬೀಳ್ತಾ ಇದೆ. ಫುಲ್ ಕ್ರೇಜ್ ಇದೆ, ಫುಲ್ ಕ್ರೇಜ್ ಇದೆ. ಬನ್ನಿ ಜಾರುತ್ತೆ. ಚೆನ್ನಾಗಿರೋ ಶೂಸು ಸ್ಲಿಪ್ಪರ್ಸ್ ಹಾಕೋ ಬರ್ರಿ. ನಿಧಾನ ಜಾರುತ್ತೆ.
ಫುಲ್ಲು ಕಾಡು ಕ್ರೇಜಿ ಇದೆ. ಫಸ್ಟ್ ವಿಸಿಟ್, ಎಲ್ಲರೂ ಬರೀ. ಹೇಗೆ ಅನಿಸ್ತದೆ? ಸೂಪರ್ ಆಗಿದೆ. ಮಾತ್ರ ಅವನಿಗೆ ಮಾತೇ ಬರ್ತಾ ಇಲ್ಲ. ನಮಗೆ ನೋಡಕ್ಕಾಗದೆ ಇರಕ್ಕಾಗ್ತಿಲ್ಲ ಅವ್ರನ್ನ. ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಗೈಸ್. ಬಿಫೋರ್ ಹೋಗಕ್ಕೂ ಮುಂಚೆ ಮುಂದೆನೇ ಬಂದಿರುತ್ತೆ. ಆಫ್ಟರ್ ನೋಡಿ ಇಲ್ಲಿ ಅಣ್ಣ ಏನು ನೋಡ್ರಿ ಇಲ್ಲಿ ಯಾಕೋ ಇವರಂತೂ ಏನೂ ಆಗಿಲ್ಲ, ಹೆಂಗವ್ರು ಹಂಗೆ ಅವರೇ. ಬಟ್ ನೋಡಿ ಗೈಸ್ ಹೇಗಿದೆ, ಹೆಂಗೆ ಬೀಳ್ತಾ ಇದೆ ಅದು ಅಲ್ಲಿಂದ. ಕ್ರೇಜಿ. ನೀನಂತ ತೋರಿಸ್ತೀನಿ ಕೊಡು, ನೀನ್ ಹೆಂಗಾಗಿದ್ಯಾ ಅಂತ. ತೋರಿಸಿ ನೋಡಿ ಶರತ್ ಹೆಂಗಾಗಿದ್ದಾನೆ ಅಂತ. ಹಿಂದೆ ತಿರ್ಗು. ಶರ್ಟ್ ಎಲ್ಲ ಗಲೀಜ್ ಮಾಡ್ಕೊಂಡು ಸ್ವಲ್ಪ ರಾಕಿ ಪ್ಯಾಂಟ್ ನೋಡಿ, ಉಪೇಂದ್ರನ್ ಸ್ಟೈಲ್. ಎಲ್ಲರೂ ಬಿಸ್ಕೆಟ್ ಕ್ರೇಜಿ ರಿಫ್ರೆಶ್ಮೆಂಟ್. ಅಲ್ಲಿ ತೋರ್ಸು. ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋರು, IT ಹಬ್ಬಲ್ಲಿ ಇರೋರು ನೋಡ್ರಿ ಇಲ್ಲಿ ಹೆಂಗೆ ಹೋಗ್ತಿದೆ. ಬನ್ರಪ್ಪ, ಕುತ್ಕೊಂಡು ಏನು ಮಾಡ್ತಿದ್ದೀರಿ ಇನ್ನೂ? ಬನ್ನಿ ಈ ಜಾಗಗಳಿಗೆ ಎಕ್ಸ್ಪ್ಲೋರ್ ಮಾಡಿರಿ. ಎಲ್ಲೊಬ್ಬ IT ಹಬ್ಬ ಬಂದವ್ ನೋಡ್ರಿ, ಒಂಥರ ನೀವೇ ಬರ್ರಿ. ಮಂಡೆಯಿಂದ ಮತ್ತೆ ಹೋಗ್ಬೇಕು. ಮಂಡ್ಯದ ಕೆಲಸ ಹೋಗ್ಬೇಕು. ಫ್ರೈಡೇ ಸ್ಯಾಟರ್ಡೆ ಸಂಡೇ ಹಿಂಗೆ ಹೊಡಿತಾರೆ ಟ್ರಿಪ್ಪು. ಬನ್ನಿ ಎಲ್ಲ ನೋಡಿ. ಬರೀ ಬೇರೆ ಸ್ಟೇಟ್ ಅವರೇ ಬಂದು ನೋಡ್ತವ್ರೆ, ಕರ್ನಾಟಕದವರೇ ಇಲ್ಲ. ಬನ್ರಪ್ಪ, ಆಚೆ ಬರ್ರಿ, ಎಲ್ಲರೂ ಮನೆಯಿಂದ ಆಚೆ ಬರ್ರಿ. ಬನ್ನಿ ಬೇಗ ಅಂತ ಅವನು ಹೊಡೋಯ್ತಾನೆ. ರಾಕೇಶ್ ಅಂಜಿ, ನಾವು ಮುಂದೆ. ಎಲ್ಲಯ್ಯ ಜೀಪ್ ಎಲ್ಲಯ್ಯ? ಎಷ್ಟು ಕ್ಲೋಸ್ ಆಗಿ ಹೋಗ್ತಾರೆ ನೋಡಿ guys. ಇವಾಗ ನಮ್ಮ ಸೀಟು ಫ್ರಂಟು, ಇದೇ ನಮ್ಮ ಜೀಪು. ಹೆಂಗಿದೆ ನೋಡ್ರಿ, ಫುಲ್ ಓಜಿ ಜೀಪು. ಬನ್ನಿ ಮಾಡೋಣ. ಮಣ್ಣ ಬಂದರು. ಹೆಂಗಿದೆಯಪ್ಪ ರಜಾ? ಚೆನ್ನಾಗೈತೆ, ಎಂಜಾಯ್ ಮಾಡಿದ್ವಿ. ಏನಪ್ಪ ರೈಟ್ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ ಅಂದ್ರೆ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ. 5 ಗಂಟೆ ಆಯ್ತು, ಕರೆಕ್ಟ್ ಟೈಮ್ ಬಂದಲ್ಲ ತವರ. ಇವಾಗ ನಾನು ಇನ್ಮೇಲೆ ಬಿಟ್ಟಿರ್ತಾನೆ. ಏನಿಲ್ಲ ಏಯ್ ಹಿಂಗೆ ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್ ಜೀಪು. ನೋಡಿ ಗಾಯ್ಸ್, ನನ್ನ ತಮ್ಮ ನನಗೆ ಕೊಟ್ಟ ಒಂದು ವಿಡಿಯೋ ಮಾಡೋಕ್ಕೆ. ನಮ್ಮ ಜೀಪ್ ನೋಡಿ ಅವ್ರು ನೋಡ್ರಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಗಾಡಿ ಎಲ್ಲಾಡ್ತೈತೆ. ಗಾಡಿ ಎಲ್ಲಾಡ್ತಿದೆ ಅಂದಿದ್ದು. ಓಕೆ ಗೈಸ್, ಎಲ್ಲ ಫಾಲ್ಸ್ದೆಲ್ಲ ಮುಗಿಸ್ಕೊಂಡು ಬಾಬಾ ಬುಡನ್ಗಿರಿಗೆ ಹೋದ್ವಿ. ಅಲ್ಲಿ ಫುಲ್ ಫಾಗ್ ಆಗಿ ಕ್ಲೋಸ್ ಮಾಡಿಬಿಟ್ರು ಗೇಟ್ನ, ಹಾಗಾಗಿ ನೋಡೋಕ್ಕಾಗಲಿಲ್ಲ. ಅಲ್ಲಿಂದ ರಿಟರ್ನ್ ಬಂದು ಸ್ಟೇಗೆ ಬಂದ್ವಿ ವಾಪಸ್ಸು. ಮತ್ತು ಫ್ರೆಶ್ ಅಪ್ ಆಗಿ ಊಟಕ್ಕೆ ಕರ್ತಿದ್ದಾರೆ. ಊಟದಲ್ಲಿ ನೋಡಿ ಏನೇನೋ ಇಟ್ಟಿದ್ದಾರೆ. ಇದರಲ್ಲಿ ಚಿಕನ್ ಇದೆ, ಇದರಲ್ಲಿ ಏನಿದೆ ಮೊಸರಿದೆ, ಇದರಲ್ಲಿ ಏನೋ ರಸಮ್ ಅನ್ಕೋತೀನಿ, ದಾಲ್ ಇದೆ, ರೈಸ್ ಇದೆ, ಏನಿದು ಚೆನ್ನಾಗಿ ಚಪಾತಿ ಪ್ಲೇಟ್ಸ್. ಇವ್ರು ನೋಡಿಲ್ಲ, ಆಲ್ರೆಡಿ ಎಲ್ಲ ಬ್ಯಾಟಿಂಗ್ ಮಾಡ್ಕೊಳಕ್ಕೆ ಎಲ್ಲ ರೆಡಿಯಾಗಿ ಇಟ್ಕೋತಾರೆ. ಇವ್ರು ಯಾಕೋ ಕಾಯ್ತವ್ರು, ಗೊತ್ತಿಲ್ಲ ಯಾಕೆ ಅಂತ. ಫಿಲ್ಟರ್ ಬೇರೆ ಇದೆ. ಅಷ್ಟೇ, ಊಟ ಮಾಡಿ ನಾಳೆ ಇಲ್ಲ ಇವತ್ತಾಗಲ್ಲ, ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಯಾವ ಸ್ಟೇಲಿದ್ದೀವಿ, ಹೇಗಿದೆ ಸ್ಟೇ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಊಟ ಮಾಡಿ ಸಿಗ್ತೀನಿ. ಓಕೆ, ಬಾಯ್. ಸೊ ನೆನ್ನೆ ಬಂದು ಜರಿ ಫಾಲ್ಸಿಂದ ಎಲ್ಲ ಬಂದು ಊಟ ಮಾಡ್ಕೊಂಡು
ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ದೇವಿರಮ್ಮ ಬೆಟ್ಟ ಅಲ್ಲಿ ಹೋಗ್ತಾ ಇದ್ದೀವಿ. ನಾವಿರೋ ಸ್ಟೇ ಬಂದು ಇಂಚರ ಇಷ್ಟ ಅಂತ ಬೈಕರ್ಸ್ ಬಂದಿದ್ದಾರೆ ನೋಡ್ರಿ. ಬೈಕ್ ಇದೆ, KTM ಅಡ್ವೆಂಚರ್ ಇದೆ, ಅದು ಅವಶ್ಯಕತೆ ಇದೆ. ಹೋಗೋಣ ಬರ್ರಿ, ಹೋಗ್ಬಿಟ್ಟು ನೋಡೋಣ ದೇವರಮ್ಮ ಬೆಟ್ಟ ಹೇಗಿದೆ, ಟೆಂಪಲ್ ಇದೆ. ಓಕೆ ಗೈಸ್, ಎಲ್ಲ ಬಂದ್ವಿ ದೇವಸ್ಥಾನಕ್ಕೆ. ಹಲೋ, ದೇವಸ್ಥಾನ ಬ್ಯೂಟಿ ನೋಡ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರಾ. ನೋಡಿ, ಇದು ದೇವಸ್ಥಾನ, ಅಲ್ಲೇ ಬೆಟ್ಟಗಳು ನೋಡಿ, ಫುಲ್ಲು ಕ್ಲೌಡಿ. ಮಳೆ ಗೈಸ್, ಮಳೆ ಸ್ಟಾರ್ಟ್ ಆಯಿತು. ಇಷ್ಟೊತ್ತರೆಗೂ ಮಳೆ ಬರ್ತಾ ಇರಲಿಲ್ಲ, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ನಿಲ್ಲಿ ತೋರಿಸ್ತೀನಿ ಮತ್ತೆ. ಇದೆ, ಎಲ್ಲರೂ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಪ್ರಸಾದ ಪಡಿದ್ದಾರೆ. ಎಲ್ಲರೂ ನೋಡಿ, ಪ್ರಸಾದ ತಿಂದು ಮಳೆ ಬಂತಂತ ಕೂತಿದ್ದೀವಿ. ಆವಾಗಲೇ ಕಾಣಿಸ್ತಾ ಇರಲಿಲ್ಲ, ಮಳೆ ಬಂದಿತ್ತು ನೋಡಿ. ಇವಾಗ ಹೆಂಗೆ ಕಾಣಿಸ್ತಾ ಇದೆ ದೇವಸ್ಥಾನದ ಮೌಂಟೇನ್. ಚೆನ್ನಾಗಿದೆ, ದರ್ಶನ ಆಯಿತು. ಇವತ್ತು ನನ್ನ ಬರ್ತಡೇ ಇತ್ತಲ್ಲ, ಸೊ ದರ್ಶನಕ್ಕೆ ಅಂತ ಬಂದ್ವಿ. ನೋಡ್ಕೊಂಡು ಇಲ್ಲಿ ಪ್ರಸಾದನೂ ಕೊಡ್ತಾರೆ. ಆ ಪ್ರಸಾದನೂ ತಿಂದ್ಕೊಂಡು ಮುಗಿಸ್ಕೊಂಡು ಇವಾಗ ಕಲ್ಲದಗಿರಿಗೆ ಹೋಗ್ತಾ ಇದ್ವಿ. ಇದೇ ದೇವಸ್ಥಾನ, ಶ್ರೀ ಬಂಡಿಗ ದೇವಿರಮ್ಮ ಕ್ಷೇತ್ರ. ಚೆನ್ನಾಗಿರೋ ಲೊಕೇಶನಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ, ಸೂಪರ್ ಆಗಿದೆ. ಸೀನ್ ಏನಂದರೆ, ನಮ್ಮ ಗಾಡಿ ಕೈ ಕೊಡ್ತು. ಆಮೇಲೆ ನಮ್ಮ ಅದಕ್ಕೆ ಇಲ್ಲೇ ಯಾರೋ ಗೊತ್ತಿದ್ರು, ಫುಲ್ ಇಂಜಿನಿಂದ ಹೊಗೆ ಬರ್ತಾಯಿದೆ ಗಾಯ, ಫುಲ್ ಹೊಗೆ. ಹಾಗಾಗಿ ಇವಾಗ ಅವ್ರ ಫ್ರೆಂಡ್ ಯಾವುದೋ ಗಾಡಿ ಇಸ್ಕೊಟ್ಟಿದ್ದು, ಒಂದು ಗಾಡಿ ಇಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲೊಂದು ಗಾಡಿ ಇಸ್ಕೊಟ್ಟಿದ್ದಾರೆ. ಫುಲ್ ಹೊಗೆ ಬರ್ತೈತೆ ಅಂತ ಹೇಳ್ಬಿಟ್ಟು ಇವಾಗ ಅದೇನೋ ಗಾಡಿ ನೋಡಿಸ್ತೀನಿ. ಅಲ್ಲಿವರೆಗೂ ಈ ಗಾಡೀಲಿ ಹೋಗಿ ಬರ್ರಿ ಕಲ್ಲದಗಿರಿ ಫಾಲ್ಸಿಗೆ ಅಂತ ಹೇಳ್ಬಿಟ್ಟು 2 ಗಾಡಿ ಇಸ್ಕೊಟ್ಟಿದ್ದಾರೆ. ಇದರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೀನು ಹೋಗಪ್ಪ, ನೀನು ಸುಮ್ಮನೆ. ಅಂದ್ರೆ ಚೆನ್ನಾಗಿದೆ ಈ ಫೀಲಿಂಗ್ಸ್, ಬಟ್ ರೈಡ್ ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆ. ಬೈಕಲ್ಲಿ ಬರೋಕ್ಕೆ ಚೆನ್ನಾಗಿದೆ ಏನಪ್ಪ. ಆದ್ರೆ ಇವ್ರು ಗಾಡಿದು ಬ್ರೇಕ್ ಹಿಡಿತಲ್ವಂತೆ, ಕಂಪ್ಲೇಂಟ್ ಹೊಡಿತಾರೆ. ಆದರೂ ಬರ್ತಾ ಇದ್ದೀವಿ. ಬನ್ನಿ ನಾವು ಹೋಗ್ತೀವಿ. ಇನ್ನೂ 5 ಕಿಲೋಮೀಟರ್ಸ್ ಹಿಂಗೆ ಇಲ್ಲಿಂದ ಹೋಗ್ಬೇಕು. ಸರಿ, ಬಾಯ್. ನಾವು ಹೋಗೋಣ ಬನ್ನಿ. ನಾನು ಎತ್ತಿದ್ದೀನಲ್ಲ, ಹೋಗ್ತಂಡೆ ಸೂಪರ್ ಮುಟ್ಟಿದೆ. ಫುಲ್ ನೆನೆಬೇಕು. ನೀವು ನೆನೆ ಹೋಗ್ಲಿ. ಹಾಂ, ಆಯನ್ ಇವಾಗ ನೋಡಿ ಗಾಯ್ಸ್, ಕಾರ್ ಇಲ್ದಲೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಈ ಥರ ಎಲ್ಲ ಬೈಕಲ್ಲಿ, ಈ ರೋಡಲ್ಲೆಲ್ಲ ಬೈಕಲ್ಲೇ ಓಡಿಸೋಕ್ಕೆ ಚೆಂದ. ಸೊ ದೇವರು ಒಂದು ಚಾನ್ಸ್ ಕೊಟ್ಟವನೆ, ಟ್ರೈ ಮಾಡಿ ಓಡಿಸೋಕ್ಕೆ. ಅಷ್ಟೇ, ನೋಡ್ಕೊಂಡು ಹೋಗೋಣ ಬೇಗ. ಹೋಗ್ಬಿಟ್ಟು ನಮ್ಮ ಸ್ಟೇಗೆ ಹೋಗಿ ರೀಚ್ ಆಗಿಬಿಟ್ರೆ ಸಾಕಾಗಿದೆ. ಬೇಗ ಹೋಗಿ ನಮ್ಮ ಸ್ಟೇ ರೀಚ್ ಆಗುತ್ತೆ. ಕಲ್ಲದಗಿರಿಯಿಂದ ಮುಗಿಸ್ಕೊಂಡ್ಬಂದು ಇವಾಗ ಈ ಕೆಫೆಗೆ ಬಂದಿದ್ದೀವಿ. ಇದು ಯಾವುದಪ್ಪ ಹೆಸರು, ಕಾಫಿ ಬ್ಯಾರ್ನ್. ಹೋಗ್ತಾ ಇದ್ದಾರೆ ನೋಡ್ರಿ 3 ಜನ ಡಾನ್ಸ್ಗಳು. ನೋಡೋಣ ಬನ್ನಿ, ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಹೋಗ್ಬಿಟ್ಟು ಚಿಕ್ಕಮಂಗ್ಳೂರು ಅಥೆಂಟಿಕ್
ಕಾಫಿ ಸ್ಟೈಲ್ ನಮ್ಮ ಹೋಮ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ಕಾಫಿ ಸೀಟ್ಸ್ ಎಲ್ಲ ಮುಗೀತು ಗೈಸ್ ಇವತ್ತಿಗೆ. ನಮ್ಮ ಹೋಮ್ ಸ್ಟೇ ಬರೋಕ್ಕೆ ರೋಡ್ ತೋರಿಸಲಿಲ್ಲ ನಿಮಗೆ. ನೋಡಿದ್ರೆ ಫುಲ್ ಆಫ್ ರೋಡಿಂಗು, ಫುಲ್ ಕೆಳಗಿಂದ ಮೇಲೆ ಬರಬೇಕು. ಇಲ್ಲೊಂಚೂರು ಹಿಂಗೆ ಸಿಮೆಂಟ್ ರೋಡ್ ಇದೆ, ಕೆಳಗೆ ಫುಲ್ ಕಲ್ಲು ರೋಡ್. ಮಂಗ್ಳೂರು ಟ್ರಿಪ್ ನಾಳೆ ಮುಳ್ಳಯ್ಯನಗಿರಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಮ್ಮೂರು ಹಾಸನ್ಗೆ ಹೋಗ್ತೀವಿ ಅಷ್ಟೇ. ಇದು ಎಂಟ್ರೆನ್ಸ್ ಹಿಂಗಿದೆ, ಇನ್ನೊಂದು ಸ್ವಲ್ಪ ಪಾರ್ಕ್ ಥರ ಇದೆ, ಅಲ್ಲೊಂಚೂರು ಜಾಗ ಇದೆ ಹೋಗೋಕ್ಕೆ. ಗಾರ್ಡನಿಂಗ್ ಮಾಡಿದ್ದಾರೆ ಅಷ್ಟೇ, ಚೆನ್ನಾಗಿದೆ ಇರ್ಬೋದು. ಫ್ಯಾಮಿಲಿ ಒಂದು ಆರಾಮಾಗಿ ಇರ್ಬೋದು. ಹ್ಯಾಪಿ ಬರ್ಡೇ ಟು ಯು ಶರತ್ ಗೌಡ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಇದನ್ನು ನೋಡ್ಕೊಂಡು ನಾಳೆ ಚೆಕ್ಔಟ್ ಆಗ್ತಿದ್ದೀವಿ. ಸೊ ಇದಾಗಿತ್ತು ನಮ್ಮ ಚಿಕ್ಕಮಂಗ್ಳೂರು ಟೂರ್ ವಿತ್ ಕಸಿನ್ಸ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನೂ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್ ವಿತ್ ಆಲ್ ಲವ್, ಶರತ್ ಗೌಡ.